ನಮಸ್ಕಾರ ವೀಕ್ಷಕರೇ, ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ಸುರಭಿ. ಇದೀಗ ಬಾಹ್ಯಾಕಾಶದಲ್ಲಿ ಇತಿಹಾಸ ಬರೆದಿದೆ ಇಸ್ರೋ. ಸ್ಪೆಡೆಕ್ಸ್ ಮಿಷನ್ ಯಶಸ್ವಿ ಕಾರ್ಯಾಚರಣೆಯಾಗಿದೆ. ಬಾಹ್ಯಾಕಾಶದಲ್ಲಿ ಇತಿಹಾಸ ಬರೆದಿದೆ ಇಸ್ರೋ. ಇದೀಗ ಸ್ಪೆಡೆಕ್ಸ್ ಮಿಷನ್ ಯಶಸ್ವಿ ಕಾರ್ಯಾಚರಣೆಯಾಗಿದೆ. ಬಾಹ್ಯಾಕಾಶ ನೌಕೆಗಳ ಡಾಕಿಂಗ್ ಪ್ರಯೋಗ ಮಾಡಲಾಗಿತ್ತು. 2 ಉಪಗ್ರಹಗಳನ್ನು ಕೂಡಿಸಿ ಬೇರ್ಪಡಿಸುವ ಕಸರತ್ತನ್ನ ಇಸ್ರೋ ನಿನ್ನೆ ನಡೆಸಿತ್ತು. ತಡರಾತ್ರಿ 9:58ಕ್ಕೆ ಶ್ರೀಹರಿಕೋಟದಿಂದ ಉಡಾವಣೆಯಾಗಿದೆ. PSLV C-60 ರಾಕೆಟ್ ಸಹಾಯದಿಂದ ಉಡಾವಣೆ ಮಾಡಲಾಗಿದೆ. ಈಗ ಬಾಹ್ಯಾಕಾಶದಲ್ಲಿ ಇಸ್ರೋ ಮತ್ತೊಂದು ಮೈಲಿಗಲ್ಲನ್ನ ಸಾಧಿಸಿರುವಂತದ್ದು. ಸ್ಪೆಡೆಕ್ಸ್ ಮಿಷನ್ ಯಶಸ್ವಿ ಕಾರ್ಯಾಚರಣೆಯಾಗಿದೆ. ಇಸ್ರೋ ಮಹಾ ಸಾಹಸ ಮಾಡಿದೆ. ಹಾಗಾದ್ರೆ ಏನಿದು ಪ್ರಯೋಗ ಅಂತ ನಾವು ನೋಡೋದಾದ್ರೆ, ಇಸ್ರೋದಿಂದ ಭಾರತೀಯ ಅಂತರಿಕ್ಷ ನಿಲ್ದಾಣ ಸ್ಥಾಪಿಸಲು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. Lift off normal. That's a marvelous lift off. 6, 5, 4, 3, 2, 1, 0. Plus 5 seconds. Lift off normal. That's a marvelous lift off of PSLV PT tracking. C-60 SpaceX mission on the go. Plus 15 Sleek seconds. PSLV Corelon vehicles Good tracking. saluted against the night sky. A beautiful sight to behold. First क्या stage अभी आप Six, 5, 4, 3, 2, 1, 0. Plus 5 seconds. Lift off normal. That's a marvelous lift off of PSLV PT tracking. C-60 SpaceX mission on the go. Plus 15 Sleek seconds. PSLV Corelon vehicles Good tracking. saluted against the night sky. A beautiful sight to behold. First क्या stage अभी आप ಬಾಹ್ಯಾಕಾಶದಲ್ಲಿ ಇದೀಗ ಇಸ್ರೋ ಮತ್ತೊಂದು ಮೈಲಿಗಲ್ಲನ್ನ ಸಾಧಿಸಿರುವಂತದ್ದು. ಸ್ಪೆಡೆಕ್ಸ್ ಮಿಷನ್ ಯಶಸ್ವಿ ಕಾರ್ಯಾಚರಣೆಯಾಗಿದೆ. ಬಾಹ್ಯಾಕಾಶ ನೌಕೆಗಳ ಡಾಕಿಂಗ್ ಪ್ರಯೋಗ ಮಾಡಲಾಗಿದೆ. 2 ಉಪಗ್ರಹಗಳನ್ನ ಕೂಡಿಸಿ ಬೇರ್ಪಡಿಸುವ ಕಸರತ್ತನ್ನ ನಡೆಸಲಾಗಿದೆ. ನಿನ್ನೆ ರಾತ್ರಿ 9:58ಕ್ಕೆ ಶ್ರೀಹರಿಕೋಟದಿಂದ ಉಡಾವಣೆ ಮಾಡಲಾಗಿದೆ. ಅದು ಕೂಡ PSLV C-60 ರಾಕೆಟ್ ಸಹಾಯದಿಂದ ಉಡಾವಣೆ ಮಾಡಲಾಗಿರುವಂತದ್ದು. PSLV ರಾಕೆಟ್ ಸಹಾಯದಿಂದ ಬಾಹ್ಯಾಕಾಶ ಟಾರ್ಗೆಟ್ ಮುಖಾಂತರ ಚೇಸರ್ ಎಂಬ 2 ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗಿದೆ. ಸೆನ್ಸಾರ್ಗಳನ್ನು ಬಳಸಿ 2 ಉಪಗ್ರಹಗಳನ್ನು ಒಂದಕ್ಕೊಂದು ಜೋಡಣೆ ಮಾಡಲಾಗಿರುವಂತದ್ದು. ಸ್ಪೆಡೆಕ್ಸ್ ಮಿಷನ್ ಯಶಸ್ವಿ ಕಾರ್ಯಾಚರಣೆಯಾಗಿದೆ. ಹಾಗಾದ್ರೆ ಏನಿದು ಪ್ರಯೋಗ ಅಂತ ನಾವು ನೋಡೋದಾದ್ರೆ, ಇಸ್ರೋದಿಂದ ಭಾರತೀಯ ಅಂತರಿಕ್ಷ ನಿಲ್ದಾಣ ಸ್ಥಾಪಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. PSLV ರಾಕೆಟ್ ಸಹಾಯದಿಂದ ಬಾಹ್ಯಾಕಾಶವನ್ನ ಟಾರ್ಗೆಟ್ ಮಾಡುವಂತದ್ದು ಈ ಪ್ರಯೋಗ. ಇಸ್ರೋದಿಂದ ಮಹಾ ಸಾಹಸವನ್ನ ಮಾಡಲಾಗಿದೆ. ಟಾರ್ಗೆಟ್ ಮುಖಾಂತರ ಚೇಸರ್ ಎಂಬ 2 ಉಪಗ್ರಹಗಳನ್ನ ಉಡಾವಣೆ ಮಾಡುವಂತದ್ದು. ಈಗ ಈ ಪ್ರಯೋಗ ಏನು ಅಂತ ನಾವು ನಿಮ್ಗೆ ತಿಳಿಸ್ತಾ ಇದ್ದೀವಿ. ಇನ್ನೊಂದು, ಸೆನ್ಸಾರ್ಗಳನ್ನ ಬಳಸಿ 2 ಉಪಗ್ರಹಗಳು ಒಂದಕ್ಕೊಂದು ಜೋಡಣೆ ಮಾಡಲಾಗುತ್ತೆ. ಈ ಪ್ರಯೋಗದಲ್ಲಿ, ಇಸ್ರೋದಿಂದ ನಡೆಸಲಾಗ್ತಾ ಇರುವಂತಹ ಪ್ರಯೋಗದಲ್ಲಿ ಇದೀಗ ಬಳಿಕ ಪರಸ್ಪರ ಬೇರೆ ಆಗುವಂತೆ ಇಸ್ರೋದಿಂದ ಪ್ರಯೋಗ ಕೂಡ ಮಾಡಲಾಗಿದೆ. ಇಸ್ರೋದಿಂದ ಇದೀಗ ನಿನ್ನೆ ಶ್ರೀಹರಿಕೋಟದಿಂದ ಉಡಾವಣೆ ಮಾಡಲಾಗಿದೆ. ಪ್ರಯೋಗಕ್ಕೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಎಂಬ ಹೆಸರನ್ನ ಇಡಲಾಗಿದೆ. ಈ ಪ್ರಯೋಗಕ್ಕೆ, ಇಸ್ರೋದಿಂದ ಮಾಡಲಾಗಿರುವಂತಹ ಪ್ರಯೋಗಕ್ಕೆ ಸ್ಪೇಸ್ ಡಾಕಿಂಗ್ ಅಂತ ಹೆಸರಿಡಲಾಗಿದೆ. ಇನ್ನು ISS ರೀತಿಯಲ್ಲೇ ರೆಡಿಯಾಗಲು ಇಸ್ರೋ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ.